ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಶಾಂತಿಯುತ ಪ್ರತಿಭಟನೆ ಸ್ವರೂಪ ಬದಲಿಸಿಕೊಂಡ ರೈತರು ಜೆಸಿಬಿ ಯಂತ್ರ ಬಳಸಿ ಕೆನಾಲ್ ಮುಚ್ಚಿ ಪ್ರತಿಭಟನೆ. ಆಗ್ನೇಯ ಶಿಕ್ಷಕರ ಚುನಾವಣಾ ಸಭೆ, ಕಾಂಗ್ರೆಸ್ ಪಕ್ಷದ ಒಳಜಗಳ ಸ್ಫೋಟ, ಅಲ್ಪಸಂಖ್ಯಾತ ಮುಖಂಡರನ್ನ ಕಡೆಗಣಿಸುವ ಕಾರ್ಯ ಸರಿಯಲ್ಲ ಎಂದು ಆಕ್ರೋಶ. ಮುಂಗಾರು ಆರಂಭ, ಚುರುಕುಗೊಂಡ ಕೃಷಿ ಚಟುವಟಿಕೆ, ಗಂಟೆಗಟ್ಟಲೆ ಕಾದ್ರೂ ಕೈಗೆ ಸಿಗದ ಕೃಷಿ ಇಲಾಖೆ ಸಿಬ್ಬಂದಿ. ಆಧುನಿಕ ಶಿಕ್ಷಣ ಮಕ್ಕಳನ್ನು ಪೋಷಕರಿಂದ ದೂರವಿರುವಂತೆ ಏಕಾಂಗಿ ಮಾಡುತ್ತಿದ್ದು ಸಂಬಂಧಗಳಿಗೆ ಬೆಲೆ ಇಲ್ಲದಂತೆ ಮಾಡುತ್ತಿದೆ. ರಂಗಕರ್ಮಿ ಶ್ರೀನಿವಾಸ್ ಕಪ್ಪಣ್ಣ ಬೇಸರ. ವಾರ್ತೆಗಳ ವಿವರ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ವಿರುದ್ಧದ ಹೋರಾಟ ಸ್ವರೂಪ ಬದಲಿಸಿಕೊಂಡು ರೈತರು ಜೆಸಿಬಿ ಯಂತ್ರ ಬಳಸಿ ಕೆನಾಲ್ ಮುಚ್ಚುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಅಮಾನಿ ಕೆರೆಗೆ ಹೊಂದಿಕೊಂಡಂತೆ ನಡೆದಿರುವ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಈಗಾಗಲೇ ಪೈಪ್ ಹಾಕುವ ಹಂತ ತಲುಪುತ್ತಿದೆ. ಇತ್ತೀಚೆಗೆ ಸಾವಿರಾರು ರೈತರೊಟ್ಟಿಗೆ ನಡೆದ ಬೃಹತ್ ಪ್ರತಿಭಟನೆ ವೇಳೆ ಕಾಮಗಾರಿ ನಿಲ್ಲಿಸಿ ಜೂನ್ 6ರ ಗಡುವು ನೀಡಲಾಗಿತ್ತು. ಆದರೆ ಬೃಹತ್ ಪೈಪ್ ತಂದು ಕೆಲಸ ಮುಂದುವರಿಸುವ ಹುನ್ನಾರ ನಡೆಸಿದ ಅಧಿಕಾರಿಗಳು ರೈತರ ಹೋರಾಟಕ್ಕೆ ಬೆಲೆ ನೀಡಿರಲಿಲ್ಲ ಎಂಬ ಕಾರಣಕ್ಕೆ ಆಕ್ರೋಶಗೊಂಡ ರೈತರು ಶಾಂತಿಯುತ ಪ್ರತಿಭಟನೆಯ ಸ್ವರೂಪ ಬದಲಿಸಿಕೊಂಡು ಕೆನಾಲ್ ಮುಚ್ಚುವ ಹೋರಾಟ ಆರಂಭಿಸಿದ್ದಾರೆ. ಸಾಂಕೇತಿಕ ಹೋರಾಟವನ್ನ ಹಂತ ಹಂತವಾಗಿ ಎಲ್ಲ ಕಡೆ ನಡೆಸಲು ನಿರ್ಧರಿಸಲಾಯಿತು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ಭೂ ಸ್ವಾಧೀನದ 41 ಹಾಗೂ 61 ಪ್ರಕ್ರಿಯೆ ಯಾವುದೂ ನಡೆದಿಲ್ಲ. ಕಾಮಗಾರಿಯ ಡಿಪಿಆರ್ ಗೊತ್ತಿಲ್ಲ. ರೈತರಿಗೆ ನೋಟಿಸ್ ನೀಡಿಲ್ಲ. ಸರ್ಕಾರಿ ಜಾಗದಲ್ಲಿ ಕೆಲಸ ಆರಂಭಿಸೋದಕ್ಕೆ ಕಂದಾಯ ಇಲಾಖೆ ಅನುಮತಿ ಸಿಕ್ಕಿಲ್ಲ. ಇವೆಲ್ಲವನ್ನು ಜಿಲ್ಲಾಧಿಕಾರಿ ತಹಸೀಲ್ದಾರ್ ಗಮನಿಸಬೇಕಿತ್ತು. ಜಾಣ ಮೌನ ತಾಳಿರುವ ಮೇಲಾಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಎಂದರು. ಇಲ್ಲ, ಕಾನೂನೇನು ಎಲ್ಲರಿಗೂ ಒಂದೇ. ಕಾನೂನು ಎಲ್ಲರಿಗೂ ಬೇರೆ ಬೇರೆ ಇಲ್ಲ. ಕಾನೂನು ಇದು ಅವೈಜ್ಞಾನಿಕ. ಯಾವುದೇ ರೈತನ ಭೂಮಿಗೆ ಅಕ್ವೈರ್ ಮಾಡಲಿಕ್ಕೆ ಏನು ನೋಟಿಸ್ ಕೊಟ್ಟಿಲ್ಲ. 4161 ಏನು ಆಗಿಲ್ಲ. ಯಾಕೆ ನೀವು ಎಂಟ್ರಿ ಆಗ್ತೀರಿ? ಯಾಕೆ ಎಂಟ್ರಿ ಆಗ್ತೀರಿ ನೀವು? ಹಂಗಾಗಿ ಇದು ತಪ್ಪು. ನಾವು ನಿಲ್ಲಿಸಿದ್ದೀವಿ, ಇದನ್ನು ಮುಚ್ಚಿಸ್ತೀವಿ. ಹೋರಾಟ ಮಾಡೋದೇ ಸೊಪ್ಪು ಅಲ್ವಾ? ನಮ್ಮ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಮನ್ನಣೆ ಸಿಕ್ಕಿಲ್ಲ ಅಂತೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಸೊಪ್ಪು ಹಾಕಲ್ಲ. ಪೊಲೀಸ್ನವರೇ, ಪಾಕಿಸ್ತಾನದವರ, ಅಮೇರಿಕಾದವರ, ಇಂಡಿಯಾದವರೇ, ಅವ್ರಿಗೂ ಕಾನೂನು ಗೊತ್ತಿರ್ತದೆ. ಇದು ಕಾನೂನು ಬಾಯರ್ ಅಂತ. DC ಅವರು ಹೇಳಿದ್ದಾರೆ ಲ್ಯಾಂಡ್ ಅಕ್ವಿಷನ್ ಆಗಿಲ್ಲ ಅಂತ. ಇನ್ನೂ ಏನಾಗಬೇಕು ಹೇಳಿ. ಮಾಜಿ ಶಾಸಕ ಮಸಾಲ ಜಯರಾಮ್ ಮಾತನಾಡಿ, ಬೃಹತ್ ಪೈಪ್ ಅಳವಡಿಸಿದ್ರೆ ಈ ರೈತರಿಗೆ ಮರಣ ಶಾಸನ ಬರೆದಂತೆ. 14 ಅಡಿ ವ್ಯಾಸದ ಪೈಪ್ ಏಕಕಾಲದಲ್ಲಿ 900 ಕ್ಯೂಸೆಕ್ಸ್ ನೀರು ಸೆಳೆಯುವ ತಾಕತ್ತು ಇರುತ್ತದೆ. ಒಂದು ತೊಟ್ಟು ನೀರು ನಮಗೆ ಸಿಗೋದಿಲ್ಲ. ಜಿಲ್ಲೆಯ ಸಚಿವರು ಕಾಮಗಾರಿ ರದ್ದು ಮಾಡಿಸಲು ಆಗದಿದ್ರೆ ರಾಜೀನಾಮೆ ನೀಡಿ ಹೋರಾಟಕ್ಕೆ ಬರಲಿ ಎಂದು ಆಹ್ವಾನ ನೀಡಿದರು. ಮಾಜಿ ಸಚಿವ ಸೊಗಡು ಶಿವಣ್ಣ ಮಾತನಾಡಿ, ಹೇಮಾವತಿ ನೀರಿನ ಬಗ್ಗೆ ನಮ್ಮ ಹೋರಾಟ ನಿರಂತರ ನಡೆಯಲಿದೆ. ಯೋಜನೆ ಕೈ ಬಿಡಬೇಕು. ಇಲ್ಲವಾದಲ್ಲಿ ಹೋರಾಟ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದೆ ಎಂದು ಎಚ್ಚರಿಸಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಆಗ್ನೇಯ ಶಿಕ್ಷಕರ ಚುನಾವಣಾ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಳಜಗಳ ಮತ್ತೊಮ್ಮೆ ಸಾಬೀತಾಗಿದೆ. ಅಲ್ಪಸಂಖ್ಯಾತ ಮುಖಂಡರನ್ನು ಸಭೆಗಳಿಗೆ ಆಹ್ವಾನ ನೀಡಿ ಕಡೆಗಣಿಸುವ ಕಾರ್ಯ ಸರಿಯಲ್ಲ ಎಂದು ನಗರಸಭೆ ಸದಸ್ಯ ಎಂ ಜಾಫರ್ ಕಿಡಿಕಾರಿದರು. ಕೋಲಾರ ನಗರದ
ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಗ್ನೇಯ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಪೂರ್ವ ಸಭೆಯಲ್ಲಿ ಎಂ ಜಾಫರ್ ಮಾತನಾಡಿ, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರನ್ನ ಕೈ ಮುಖಂಡರು ಕಡೆಗಣಿಸುತ್ತಿದ್ದಾರೆ. ಅಭ್ಯರ್ಥಿಗಳ ಗೆಲುವಿಗೆ ಶ್ರಮ ವಹಿಸಿರುವ ಮುಸ್ಲಿಂ ಸಮುದಾಯದ ನಾಯಕರ ಹೆಸರನ್ನ ಹೇಳುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸಭೆಗೆ ಬಂದ ಒಬ್ಬ ಮುಸ್ಲಿಂ ಸಮುದಾಯದ ನಾಯಕ ಮತ್ತು ಮುಖಂಡರ ಹೆಸರನ್ನ ಹೇಳುವ ಸೌಜನ್ಯ ಇಲ್ಲವಾಗಿದೆ. ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದೆ ಹೋಗಿದ್ದಾರೆ. ಚುನಾವಣೆಗಳಲ್ಲಿ ಕೇವಲ ಮತಕ್ಕಾಗಿ ಮಾತ್ರ ಅಲ್ಪಸಂಖ್ಯಾತರು ಬೇಕಾ ಎಂದು ಪ್ರಶ್ನೆ ಮಾಡಿದ ಅವರು, ಜಿಲ್ಲಾ ಕಾಂಗ್ರೆಸ್ ಪಕ್ಷದವರೇ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ಹಾಳು ಮಾಡುತ್ತಿದ್ದಾರೆ. ಇಂತಹವರಿಂದ ಪಕ್ಷ ಉದ್ಧಾರ ಆಗೋದಿಲ್ಲ ಎಂದು ಹೊರನಡೆದರು. ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇರೋದು ಏನಂತ ತಳ್ಕೊಂಡಿರೋದು ಇವರು ಡಿಸ್ಟ್ರಿಕ್ಟ್ ಪರ್ಸೆಂಟ್ ಯಾವ್ದಕ್ಕೆ ಏನ್ ತಳ್ಕೊಂಡಿರೋದು ಒಂದ್ ಜಲದ ಹೆಸರು ತಗೊಂಡಿಲ್ಲ. ಏನಂತ ಮುಸ್ಲಿಮ್ ನನ್ನ ಸಾಹೇಬ್ರು ಹೇಳ್ತಾ ಮೀಟಿಂಗ್ಗೆ ಬಂದೆ, ಇಷ್ಟಾಗಿ ನಾನು ಕೂತ್ಕೊಂಡಿದ್ದೀನಿ, ಒಂದು ಮುಸ್ಲಿಮ್ದು ಹೆಸರು ತಗೊಂಡಿಲ್ಲ ಅವರು ಡಿಸ್ಟ್ರಿಕ್ಟ್ ಪರ್ಸೆಂಟ್ ಅಂತ. ಅವರು ಇನ್ನೇನು ಹೇಳೋದು ಹೇಳಿ, ಹೇಳೋರು ಕೇಳೋರಿಲ್ಲ. ಬೇರೆ ಓಟ್ ಪಸರಾಗಿರೋದು ಮುಸ್ಲಿಮರ ಹಾಳು ಮಾಡ್ತಾ ಇರೋದು ಕಾಂಗ್ರೆಸ್. ಇವರು ಕಾಂಗ್ರೆಸ್ ಪರ್ಸೆಂಟ್ ಅಂತ, ಅವರು ಇಲ್ಲಿ ಡಿಸ್ಟ್ರಿಕ್ಟ್ ಪರ್ಸೆಂಟ್ ಅಂತ ಇವರು. ಈ ವೇಳೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀನಿವಾಸ್, ಕಾಂಗ್ರೆಸ್ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್, ವಿಧಾನ ಪರಿಷತ್ ಮಾಜಿ ಸದಸ್ಯ ವಿಆರ್ ಸುದರ್ಶನ್ ಸೇರಿದಂತೆ ಇತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಅಂತೂ ಇಂತೂ ಮಳೆಗಾಲ ಆರಂಭವಾಗಿದೆ. ರೈತರು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ. ಆದರೆ ಬಿತ್ತನೆ, ನಾಟಿ, ಗೊಬ್ಬರ ಬಳಕೆ ಸೇರಿದಂತೆ ಕೃಷಿ ಬಗ್ಗೆ ಮಾಹಿತಿ ನೀಡಬೇಕಾದ ಕೃಷಿ ಇಲಾಖೆಯ ಸಿಬ್ಬಂದಿ ಕೊರತೆಯಿಂದ ಗಂಟೆಗಟ್ಟಲೆ ಕಾದು ಕುಳಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಬಳಿ ಹಲವು ರೈತರು ಬಿತ್ತನೆ ಬೀಜಗಳಿಗಾಗಿ ಬೆಳಗ್ಗೆ 10 ಗಂಟೆಯಿಂದ ಕಾದು ಕುಳಿತರು. ಯಾವುದೇ ಅಧಿಕಾರಿಗಳಾಗಲಿ ಸಿಬ್ಬಂದಿಯಾಗಲಿ 12 ಗಂಟೆಯಾದರೂ ಬಂದಿಲ್ಲವೆಂದು ರೈತ ಸಂಘದ ಮುಖಂಡರಿಗೆ ವಿಷಯ ತಿಳಿಸಿದ್ದಾರೆ. ಕೂಡಲೇ ರೈತ ಮುಖಂಡರು ಕೃಷಿ ಇಲಾಖೆ ಬಳಿ ಆಗಮಿಸಿ ರೈತರ ಜೊತೆ ಮಾತುಕತೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮುಂಗಾರು ಆರಂಭವಾಗಿದೆ. ರೈತರು ತಮ್ಮ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ಇಂತಹ ಸಮಯದಲ್ಲಿ ರೈತರಿಗೆ ಸರಿಯಾದ ಸಮಯಕ್ಕೆ ಸಿಬ್ಬಂದಿ ಕೈಗೆ ಸಿಕ್ಕಿಲ್ಲವೆಂದರೆ ಹೇಗೆ ಎಂದು ಪ್ರಶ್ನಿಸಿ ಮುಂದಿನ ದಿನಗಳಲ್ಲಿ ಈ ರೀತಿ ಮರುಕಳಿಸದಂತೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕಿ ಜಿ ಲಕ್ಷ್ಮಿ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಸಹಾಯಕ ಕೃಷಿ ನಿರ್ದೇಶಕಿ ಜಿ ಲಕ್ಷ್ಮಿ ಅವರು, ಇಲ್ಲಿನ ಕಚೇರಿಯ ಸಿಬ್ಬಂದಿ ಅನಿರೀಕ್ಷಿತವಾಗಿ ರಜಾ ಪಡೆದಿರುವುದರಿಂದ ರೈತರಿಗೆ ಸ್ವಲ್ಪ ಮಟ್ಟಿಗೆ ಸಿಬ್ಬಂದಿ ಲಭಿಸುವುದು ತಡ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಸಿಬ್ಬಂದಿ ಕೊರತೆ. ಬಾಗೇಪಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದೆ. ರೈತರಿಗೆ ಸಕಾಲಕ್ಕೆ ಬಿತ್ತನೆ ಬೀಜ ವಿತರಣೆ ಕೇಂದ್ರಗಳಲ್ಲಿ ವಿತರಣೆ ಮಾಡಲಾಗುವುದೆಂದು ಸಮಾಧಾನ ಪಡಿಸಿದರು. ನನಗೆ ಏನಂದರೆ ಈಗ ಚಲಪತಿ ಸಡನ್ ಆಗಿ ಹುಷಾರಿಲ್ಲ ಅಂತ ರಜೆ ಹಾಕಿರೋದು, ಬೆಳಗ್ಗೆ ಫೋನ್ ಮಾಡಿದ್ರು. ಸೊ ಅದಕ್ಕೆ ಚಲಪತಿ ಇವ್ರಿಗೆ ಬಾಬುಗೆ ಇಲ್ಲಿ ಮುಗಿಸ್ಕೊಂಡು ವಾಪಸ್ ಬರೋಕ್ಕೆ ಹೇಳಿದ್ದೀನಿ. ಇನ್ಮೇಲೆ ಈ ಥರ ಆಗಿರೋ ನಾವು ಕ್ರಮ ಕೈಗೊಳ್ಳೋಣ. ಇಬ್ಬರು ಯಾರಾದ್ರೂ ಒಬ್ರು ಇರಬೇಕು RSKL. ಅಟ್ಲೀಸ್ಟು ನಮ್ಮಲ್ಲಿ ಮೇಯ್ನ್ ನಿಮಗೂ ಗೊತ್ತಿದೆ ಎಲ್ಲರಿಗೂ ಸ್ಟಾಫ್ ತುಂಬ ಶಾರ್ಟೇಜ್ ಇದೆ. ನಾವು ಅಧಿಕಾರಿಗಳಿಗೆ ನಾನು ಹೆಡ್ ಆಫೀಸಲ್ಲಿ ನಮ್ಮ ಅಡಿಷನಲ್ ಡೈರೆಕ್ಟರ್ಗೆ ಎಲ್ಲಾನು ಗಮನಕ್ಕೆ ತಂದಿದ್ದೀನಿ ಸರ್. ಮತ್ತೆ ಇಲ್ಲೇನು ಗೊತ್ತಾ, ನಮ್ಮಲ್ಲಿ ಇರೋರೇ ಪರ್ಮನೆಂಟಾಗಿ ಇಲ್ಲೇ ಇದ್ದುಬಿಟ್ರೆ ನಮಗೆ ತೊಂದರೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ರೈತ ಸಂಘದ ಯುವ ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ ಗೋವಿಂದ್ ರೆಡ್ಡಿ, ರೈತ ಮುಖಂಡರಾದ ಲಕ್ಷ್ಮೀ ನರಸಪ್ಪ, ಗಂಗಿರೆಡ್ಡಿ, ಮಲ್ಲಸಂದ್ರ ಕಾರ್ಯದರ್ಶಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ.
ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ, ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜ್ ಚಿಕ್ಕಬಳ್ಳಾಪುರ. ಬೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವ ಇರುವ ಡಾಕ್ಟರ್ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು. ಪಿಯು ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್. ನೀಟ್, ಜೆಡಬ್ಲ್ಯೂಗೆ ಕೋಚಿಂಗ್ ನೀಡಲಾಗುತ್ತದೆ. ಪಿಯು ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಆಧುನಿಕ ಶಿಕ್ಷಣ ಮತ್ತು ಅರ್ಥವಿಲ್ಲದ ಬದುಕು ಮಕ್ಕಳನ್ನ ಪೋಷಕರಿಂದ ದೂರವಿರುವಂತೆ, ಏಕಾಂಗಿಯಾಗಿ ಬದುಕುವಂತೆ, ಮಾನವೀಯ ಸಂಬಂಧಗಳಿಗೆ ಬೆಲೆ ಇಲ್ಲದಂತೆ ಮಾಡುತ್ತಿದೆ. ಮಕ್ಕಳಿಗಾಗಿ ಸರ್ವಸ್ವವನ್ನ ತ್ಯಾಗ ಮಾಡುವ ತಂದೆ ತಾಯಿಗಳು ವಯಸ್ಸಾದಾಗ ಅನಾಥಾಶ್ರಮ, ವೃದ್ಧಾಶ್ರಮದ ಪಾಲಾಗುವುದು ಖಚಿತ. ಅವರು ಸತ್ತಾಗ ಸಂಸ್ಕಾರ ಮಾಡಬೇಕಾದ ಮಕ್ಕಳು ಬಾರದೆ ದೂರದ ದೇಶದಿಂದಲೇ ಮೊಬೈಲ್ನಲ್ಲಿ ನೋಡಿ ಅಶ್ರು ತರ್ಪಣ ಸಲ್ಲಿಸುವುದು ಹೆಚ್ಚಾಗುತ್ತದೆ ಎಂದು ರಂಗಕರ್ಮಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಬೇಸರ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಜಚನಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಸಕಲ ರಂಗಹೆಜ್ಜೆ ಟ್ರಸ್ಟ್ ಏರ್ಪಡಿಸಿದ್ದ ವಸಂತ ಚಿಟ್ಟೆಗಳು 3ನೇ ವರ್ಷದ ಮಕ್ಕಳ ಸಾಂಸ್ಕೃತಿಕ ರಂಗ ಹಬ್ಬ 2024ರ ಸಮಾರೋಪ ಸಮಾರಂಭ ಸರಿಂವಿ ಸ್ಟೇಡಿಯಂ ಕಬಡ್ಡಿ ಕೋರ್ಟ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ಜಚನಿ ಕಾಲೇಜ್ ಆವರಣದಲ್ಲಿ ಸಮಾರೋಪವನ್ನು ಉದ್ದೇಶಿಸಿ ಮಾತನಾಡಿದ ರಂಗಕರ್ಮಿ ಶ್ರೀನಿವಾಸ್ ಕಪ್ಪಣ್ಣ, ರಂಗಭೂಮಿ ಮತ್ತು ಶಿಕ್ಷಣ ಮನುಷ್ಯನಲ್ಲಿನ ಅಹಂಕಾರವನ್ನ ಅಳಿಸಿ ಅವರಲ್ಲಿ ಜೀವಪರ ನಿಲುವು ಮೊಳೆಯುವಂತೆ ಮಾಡುತ್ತದೆ. ಆಸಕ್ತಿ ರಂಗಭೂಮಿಗೆ ಇದೆ. ಬೇಸಿಗೆ ಹೆಸರಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ತರಬೇತಿ ನಡೆಯುತ್ತಿರುವುದು ಸಂತೋಷದ ಸಂಗತಿ. ಹಳ್ಳಿಗಾಡಿನಲ್ಲಿ ಬಂಡಿಯು ದೇವರಾಗಿರುತ್ತದೆ. ಮಣ್ಣು, ಮಳೆ, ಗಾಳಿ, ಬೆಳಕು ದೇವರಾಗುತ್ತದೆ. ಹಬ್ಬ ಹರಿದಿನಗಳಿಗೆ ಇಡೀ ಬಂಧು ಬಳಗ ಹಾಜರಿರುತ್ತದೆ. ಪಂಚಭೂತಗಳ ಸಾಕ್ಷಿಯಲ್ಲಿ ಇಲ್ಲಿನ ನಿತ್ಯ ವ್ಯವಹಾರ ನಡೆದರೆ, ನಗರ ಮಹಾನಗರಗಳಲ್ಲಿ ಬೂಟಾಟಿಕೆಯ ಪೋಷಾಕಿನಲ್ಲಿ ಕ್ಲಬ್ಬು ಪಬ್ಬುಗಳ ಮಂದ ಬೆಳಕು, ಅಟ್ಟಹಾಸದ ಕೇಕೆ, ವಾಹನಗಳ ಹೊಗೆಯಂತೆ ಅಪರಿಚಿತ ಭಾವದಲ್ಲಿ ಅನಾಮಿಕರಂತೆ ಬದುಕು ಸಾಗುತ್ತದೆ. ಇದರಿಂದ ಯಾರು ಏನು ಕಲಿಯಲು ಸಾಧ್ಯ ಆಗೋದಿಲ್ಲ. ಕಲಿಕೆ ಎಂಬುದಿದ್ದರೆ ಅದು ಹಳ್ಳಿಗಾಡಿನಲ್ಲಿ ಮಾತ್ರ ಎಂದು ಹೇಳಿದರು. ಅದು ಕೂಡ ನಿಜವಾದ ಕಲೆಯ ಪೋಷಣೆ ಅಲ್ಲ. ಅದು ಹಣದ ಕಲೆಕ್ಷನ್ ಸೆಂಟರ್ಗಳದು. ಇವ್ರುಗಳು ಮಾಡ್ತಾರೆ. ಯಾರು ಬರ್ತಾರೆ ಇಲ್ಲಿ? ಯಾರು ದುಡ್ಡು ಕೊಡ್ತಾರೆ ಇವ್ರಿಗೆ? ಆದರೆ ಇಲ್ಲಿ ಬಂದು ಮಾಡ್ತಾರಲ್ಲ, ಲೈಟ್ ಇಲ್ಲ, ಜಳಪಳ ಇಲ್ಲ, ಏನೂ ಇಲ್ಲ. ಆದರೆ ಈ ಪ್ರತಿಭೆಗೆ ಏನು ತೊಂದರೆ? ಇವರೆಲ್ಲ ಕುಡಿತಾ ಇದ್ರಲ್ಲ, ಇದನ್ನು ಏನು ಬೆಸ್ಟ್ ಶೋ ಅಂತ ಕರಿತೀರ ಅಂತ ನಾನು ಕೇಳೋದು ಅಲ್ಲ. ಬಟ್ ಏನು ಅಂತಂದರೆ, ನನಗೆ ಕಂಡಿದ್ದು ಇಲ್ಲಿ ಚಿಗುರಿದೆ. ಈ ಚಿಗುರು ಮುಂದೆ ಬೆಳೆಯುತ್ತೆ. ಅದು ನಂಗೆ ಬಹಳ ಮುಖ್ಯ ಅನಿಸೋದು. ಚಳುವಳಿ ಅಥವಾ ಒಂದು ಕಲೆ ಬೆಳೆಯೋ ರೀತಿ ಹೀಗೆ ಇಲ್ಲಿ ಶುರುವಾಗಿ ಅದು ಎಲ್ಲಿ ಮುಕ್ತಾಯ ಆಗುತ್ತೆ ಗೊತ್ತಿಲ್ಲ. ಸಂಜೆ ಸ್ಟೇಡಿಯಂ ಕಬಡ್ಡಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಮಕ್ಕಳ ನಾಟಕದಲ್ಲಿ ತುಮಕೂರು ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್, ಚಿಕ್ಕಬಳ್ಳಾಪುರ ನಿವೃತ್ತ ಸಹಾಯಕ ನಿರ್ದೇಶಕ ವೆಂಕಟಾಚಲಯ್ಯ, ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಮಕ್ಕಳ ನಾಟಕ ಕಾರ್ಯಕ್ರಮ ಉದ್ಘಾಟಿಸಿದರು. ಸಮಾರೋಪ ಸಮಾರಂಭದಲ್ಲಿ ಮಕ್ಕಳಿಂದ ನಾಟಕ, ಕಂಸಾಳೆ ನೃತ್ಯ, ಪಟ್ಟದ ಕುಣಿತ, ತಮಟೆ ನೃತ್ಯಗಳ ಪ್ರದರ್ಶನ ನಡೆಯಿತು. ವೇದಿಕೆ ಕಾರ್ಯಕ್ರಮದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ, ಸಕಲ ರಂಗಹೆಜ್ಜೆ ಟ್ರಸ್ಟ್ ಅಧ್ಯಕ್ಷ ದಿಲೀಪ್ ಕುಮಾರ್, ಕಾರ್ಯದರ್ಶಿ ಯಶವಂತ್, ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 5 ಗ್ರಾಮಗಳು ಸೇರಿ 3 ದಿನಗಳ ಜಾತ್ರಾ ಮಹೋತ್ಸವ ಹಾಗೂ ತೆಂಗಿನಕಾಯಿ ಉಟ್ಲು ಪರಿಷತ್ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಗುಡಿಬಂಡೆ ತಾಲೂಕು ಉಲ್ಲೋಡು ಗ್ರಾಮ ಪಂಚಾಯಿತಿಯ ಉಲ್ಲೋಡು, ಪುಲ್ವಮಾಕಲಹಳ್ಳಿ, ಅಲಗದ್ರೇನಹಳ್ಳಿ, ಗೆರುಮರದಹಳ್ಳಿ, ಚೌಟತಿಮ್ಮನಹಳ್ಳಿ ಗ್ರಾಮಗಳು ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶತಮಾನಗಳಿಂದ ಗ್ರಾಮಗಳ ಹಬ್ಬವಾಗಿ ತೆಂಗಿನಕಾಯಿ ಉಟ್ಲು ಪರಿಷೆ ಜಾತ್ರೆಯನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಿದೆ. ಈ ಜಾತ್ರೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಯುವಕರು, ಹಿರಿಯರು ಮತ್ತು ಮಹಿಳೆಯರು ಭಾಗವಹಿಸಿ ಸಡಗರ ಸಂಭ್ರಮದಿಂದ ಸೋಮವಾರ ಉಟ್ಲು ಜಾತ್ರೆಯನ್ನು ಆಚರಿಸಿದರು. ಎತ್ತರದ ಮರದ ಕಂಬದ ಮೇಲೆ
ನಿರ್ಮಿಸಿರುವ ತಿರುಗುವ ತೊಟ್ಟಿಲಲ್ಲಿ ಇಬ್ಬರು ಕುಳಿತು ಉದ್ದವಾದ ಹಗ್ಗಕ್ಕೆ ತೆಂಗಿನಕಾಯಿ ಕಟ್ಟಿ ಒಡೆಯುವುದು ಇಲ್ಲಿನ ಜಾತ್ರೆಯ ವಿಶೇಷ. 10 ಯುವಕರು ಉದ್ದನೆಯ ದೊಣ್ಣೆ ಕೋಲುಗಳನ್ನು ಹಿಡಿದು ಕಾಯಿ ಒಡೆಯಲು ಪ್ರಯತ್ನಿಸುತ್ತಿದ್ದರು. ಕಾಯಿ ವೇಗವಾಗಿ ವಿವಿಧ ಎತ್ತರಗಳಲ್ಲಿ ತಿರುಗಿಸಲ್ಪಡುವ ತೆಂಗಿನಕಾಯಿ ಒಡೆಯುವುದು ಒಂದು ಮನೋರಂಜನೆಯಾಗಿತ್ತು. ಜಾತ್ರೆಯಲ್ಲಿ ದೂರದಿಂದ ಬಂದಂತಹ ಭಕ್ತಾದಿಗಳಿಗೆ 5 ಗ್ರಾಮಗಳ ಜನರು ಎತ್ತಿನ ಗಾಡಿ, ಟ್ರ್ಯಾಕ್ಟರ್ಗಳ ಮೂಲಕ ಮಜ್ಜಿಗೆ, ಬೆಲ್ಲದ ಪಾನಕ, ಹೆಸರು ಬೇಳೆ ಹಂಚಿದ್ರು. ಗ್ರಾಮ ದೇವತೆಗಳ ಜಾತ್ರೆಯಲ್ಲಿ 5 ಗ್ರಾಮಗಳ ಮಹಿಳೆಯರು, ಮಕ್ಕಳು ಗ್ರಾಮ ದೇವತೆಗಳಿಗೆ ತಂಬಿಟ್ಟು ಜ್ಯೋತಿಗಳನ್ನ ಹೊತ್ತು ತಂದು ದೇವರಿಗೆ ಅರ್ಪಿಸಿದ್ರು. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಭಾರೀ ಮಳೆಗೆ ತಿಪಟೂರು ತಾಲೂಕಿನ ಹೆಚ್ ಬೈರಾಪುರ ಗ್ರಾಮದ 2 ಸೇತುವೆಗಳು ಜಲಾವೃತಗೊಂಡಿದ್ದು ಹುಳಿಯಾರು ಮಾರ್ಗದ ರಸ್ತೆ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಹೆಚ್ ಬೈರಾಪುರ ಗ್ರಾಮದಲ್ಲಿ ಬಿದ್ದ ಭಾರೀ ಮಳೆಗೆ ತಿಪಟೂರು ಹುಳಿಯಾರು ರಸ್ತೆ ಮಧ್ಯದ ಹೆಚ್ ಬೈರಾಪುರದ ಗ್ರಾಮದ ಮಧ್ಯಭಾಗದಲ್ಲಿರುವ 2 ಸೇತುವೆಗಳು ಜಲಾವೃತಗೊಂಡಿದ್ದು ಅಪ್ಪಿನಕಟ್ಟೆ ಹಳ್ಳ ಮತ್ತು ಕೊನ್ನಿರಕಟ್ಟೆ ಹಳ್ಳದ ಬಳಿ ಹಳ್ಳದಿಂದ ನೀರು ಬರುತ್ತಿದ್ದು ಹುಳಿಯಾರು ಮಾರ್ಗದ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಈ 2 ಕೆರೆಯ ನೀರುಗಳು ಈ ಸೇತುವೆ ಮಾರ್ಗದಲ್ಲಿ ಬರುತ್ತಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ಮತ್ತು ದಾರಿ ಸವಾರರಿಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ. ಈ ಭಾಗದಲ್ಲಿ ವಾಹನ ಸಂಪೂರ್ಣ ದಟ್ಟಣೆಯಾಗಿದ್ದು ಈ ಸೇತುವೆಗಳು ತೀರಾ ಚಿಕ್ಕದಾಗಿರೋದ್ರಿಂದ ಮಳೆ ಬಂದಾಗಲೆಲ್ಲ ಪದೇ ಪದೇ ಈ ರೀತಿ ತೊಂದರೆಗಳು ಅನುಭವಿಸುವಂತಾಗಿದೆ. ಈ 2 ಸೇತುವೆಗಳನ್ನು ಮೇಲ್ಸೇತುವೆಗಳಾಗಿ ನಿರ್ಮಾಣ ಮಾಡಬೇಕಾಗಿದ್ದು ಈ 2 ರಸ್ತೆಗಳನ್ನು ರೈತರು ಕೃಷಿ ಚಟುವಟಿಕೆಗೆ ಅವಲಂಬಿಸಿದ್ದು ಮತ್ತು ವಾಹನ ಸವಾರರಿಗೆ ಹಾಗೂ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮಸ್ಥರ ಒತ್ತಾಯವಾಗಿದೆ. ತಿಮ್ಮಯ್ಯ, ನ್ಯೂಸ್ ಟಿವಿ, ತುಮಕೂರು. ಎಪಿಎಂಸಿಯಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಂಡು ವ್ಯವಸ್ಥೆಯನ್ನ ಸರಿಪಡಿಸಲಾಗುತ್ತಿದೆ. ಇದನ್ನ ಸಹಿಸಿಕೊಳ್ಳಲಾಗದ ಕೆಲ ತರಕಾರಿ ದಲ್ಲಾಳಿಗಳು ಆರೋಪ ಮಾಡುತ್ತಿದ್ದು ಇದು ಸತ್ಯಕ್ಕೆ ದೂರವಾದದ್ದೆಂದು ಎಪಿಎಂಸಿ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಸ್ಪಷ್ಟಪಡಿಸಿದರು. ಅನಧಿಕೃತವಾಗಿರ್ತಕ್ಕಂಥ ಈ ಒಂದು ಇದನ್ನ ನಾನು ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ವಿರೋಧ ಮಾಡಿದ್ದಕ್ಕೋಸ್ಕರ ನನ್ನ ಮೇಲೆ ಅವರು ಇಲ್ಲದೆ ಇರತಕ್ಕಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಕೋಲಾರ ನಗರದ ಎಪಿಎಂಸಿ ಕಚೇರಿಯಲ್ಲಿ ಎಪಿಎಂಸಿ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಸುದ್ದಿಗಾರರೊಂದಿಗೆ ಮಾತನಾಡಿ ತರಕಾರಿ ಮಂಡಿ ಮಾಲೀಕರು ಸಂಘಟನೆ ಕಟ್ಟಿಕೊಂಡು ಕೆಲಸ ಮಾಡಲು ವಿನಾಕಾರಣ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ ಅವರು ತರಕಾರಿ ವ್ಯಾಪಾರಸ್ಥರು ಸಮರ್ಪಕವಾಗಿ ವಹಿವಾಟು ನಡೆಸುತ್ತಿಲ್ಲ. ಮಾರುಕಟ್ಟೆ ಸಮಿತಿಯ ನಿಯಮಗಳನ್ನು ಗಾಳಿಗೆ ತೂರಿ ಮನಸ್ಸೋ ಇಚ್ಛೆಯಿಂದ ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ. ಶನಿವಾರ ರಜೆ ಹಾಕಿರುವುದರಿಂದ ರೈತರು ತೊಂದರೆಗೆ ಒಳಗಾಗ್ತಿದ್ದಾರೆ. ಶನಿವಾರ ರಜೆ ಹಾಕಬೇಡಿ ಅಂದ್ರೆ ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಿದ್ದಾರೆ ಎಂದರು. ರೈತರಿಗೆ ಬಿಳಿ ಚೀಟಿ ನೀಡದೆ ಅಧಿಕೃತ ಲೆಕ್ಕ ತಿರುವಳಿ ಪಟ್ಟಿ ನೀಡುವುದು, ರೈತರು ತರುವ 100 ಕೆಜಿಗೆ 5 ರಿಂದ 10 ಕೆಜಿ ಲೆಸ್ ಎಂದು ತೋರಿಸಿ ಪಾವತಿಸಬೇಕಾದ ಮೊತ್ತವನ್ನ ಮುರಿದುಕೊಳ್ಳುತ್ತಾರೆ. ನಿಗದಿತ ಸಮಯದಲ್ಲಿ ತರಕಾರಿ ಹರಾಜನ್ನ ವರ್ತಕರ ಮೂಲಕ ನಡೆಸಬೇಕು. ತರಕಾರಿ ಬೇಗನೆ ಕೆಡುವ ಪದಾರ್ಥ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೆ ಶನಿವಾರ ರಜೆ ಹಾಕಬಾರದೆಂದು ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ದ್ವೇಷ ಸಾಧಿಸುತ್ತಿದ್ದಾರೆ ಎಂದ ಅವರು ದಲ್ಲಾಳಿಗಳ ಸಂಘದ ಸದಸ್ಯರು ಕೆಲ ತರಕಾರಿ ಮಂಡಿ ಮಾಲೀಕರು ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದು ಕ್ರಮ ಜರುಗಿಸಲು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದು ಹೇಳಿದರು. ಸಂಘದವರಿಗೆ ನಾವು ಪದೇ ಪದೇ ಹೇಳಿದ್ದೀವಿ ಸರ್, ಶನಿವಾರ ಮಾರುಕಟ್ಟೆನ ರಜಾ ಮಾಡಬಾರ್ದು. ಕಾರಣ ಏನಂತಂದ್ರೆ ನೀವು ಈ ರೀತಿ ರಜಾ ಮಾಡುವಾಗ ತರಕಾರಿಗಳು ಶುಕ್ರವಾರ ಮತ್ತು ಭಾನುವಾರ ಮಾರುಕಟ್ಟೆಗೆ ಯಥೇಚ್ಛವಾಗಿ ಬರುತ್ತೆ. ಯಥೇಚ್ಛವಾಗಿ ಯಾವಾಗ ತರಕಾರಿ ಮಾರ್ಕೆಟಿಗೆ ಬರುತ್ತೋ ಆವಾಗ ವ್ಯಾಲ್ಯೂಯೇಷನ್ ಏನು ತರಕಾರಿ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಮೌಲ್ಯ ಕುಸಿಯುತ್ತೆ. ಶನಿವಾರ ಇವರು ಮಾರ್ಕೆಟ್ ಮಾಡಿಬಿಟ್ಟು ಇವರು ರೈತರಿಗೆ ಎಲ್ಲ ರೀತಿಯಲ್ಲೂ ಸಮಸ್ಯೆ ಮಾಡೋದ್ರಿಂದ ಅವ್ರು ರೈತರು ಗುರುವಾರ ಅಥವಾ ಶುಕ್ರವಾರನೇ ತೆಗಿಬೇಕು, ಕಟಾವು ಮಾಡಬೇಕಾಗುತ್ತೆ, ಇಲ್ಲ ಭಾನುವಾರ ಕಟಾವು ಮಾಡಬೇಕಾಗುತ್ತೆ. ಆ ರೀತಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ನಾನು ತಾಕೀತು ಮಾಡಿದ್ದೀನಿ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇವರು ಒಂದು ಮೂಟೆಗೆ 10 ಕೆಜಿಯಿಂದ 5 ಕೆಜಿಯಿಂದ 10 ಕೆಜಿ ತೆಗಿತಾರೆ. ಆ ರೀತಿ ತೆಗಿಬಾರ್ದು. ಯಾಕೆ ನೀವು ತೆಗಿತೀರಾ? ಇಲ್ಲ ನೀವು ಗ್ರೇಡಿಂಗ್ ಮಾಡಿ ತೊಗೊಳ್ತೀರಾ? ಯಾವ ರೀತಿ ತೊಗೊಳ್ತೀರಾ? ಅದನ್ನು ನೀವು ಕರೆಕ್ಟಾಗಿ ಮಾಡಿ ರೈತರಿಗೆ ಒಂದು ತಿಳುವಳಿಕೆ ಕೊಡಿ. ಅದನ್ನ ಬಿಟ್ಬಿಟ್ಟು ನೀವು ಬಂದ ತಕ್ಷಣ ಅವರ ಸತೀಶ್, ನ್ಯೂಸ್ ಟಿವಿ, ಕೋಲಾರ. ನಾವು ಬಿಳಿ ಚೀಟಿ ಕೊಡಬಾರದು ಅಂತ ಹೇಳ್ಬಿಟ್ಟು ತಾಕೀತು ಮಾಡಿದ್ದೀನಿ. ಇದು ಸಹ ಅವರಿಗೆ ನನ್ನ ಮೇಲೆ ವಿರೋಧ ಮಾಡ್ತಕ್ಕಂಥ. ಸಮಾಜದಲ್ಲಿ ವಿದ್ಯೆ ಮನುಷ್ಯನನ್ನ ಸಂಪೂರ್ಣ ಜವಾಬ್ದಾರಿಯತ್ತ ಕೊಂಡೊಯ್ಯುತ್ತದೆ. ಗ್ರಾಮೀಣ ಭಾಗದ ಜನರಿಗೆ ಪರಿಸರದ ಜೊತೆಗೆ ಮೌಲ್ಯಯುತ ಶಿಕ್ಷಣ ನೀಡುವುದೇ ನಮ್ಮ ಗುರಿ. ಪೂರ್ವ ಪ್ರಾಥಮಿಕ ಹಂತದಿಂದ ಉದ್ಯೋಗ ಶಿಕ್ಷಣದವರೆಗೆ ಒಂದೇ ವಾತಾವರಣದಲ್ಲಿ ಕಲಿಸುವುದು ಶಾಲೆಯ ಗುರಿ ಎಂದು ರಾಜಶೇಖರಯ್ಯ ಪಬ್ಲಿಕ್ ಶಾಲೆಯ ಮುಖ್ಯಸ್ಥ ರಾಜಶೇಖರಯ್ಯ ಹೇಳಿದರು.
ನವ ವಧುವಿನಂತೆ ಸಿಂಗಾರಗೊಂಡ ಶಾಲೆ. ಶಾಸ್ತ್ರೋಕ್ತವಾಗಿ ಹೋಮ ಹವನ, ಪೂಜೆ ಪುನಸ್ಕಾರ, ಅಕ್ಷರ ಅಭ್ಯಾಸಗಳಿಂದ ಶಾಲಾ ಕಟ್ಟಡ ಹಾಗೂ ಹೊಸ ಶೈಕ್ಷಣಿಕ ವರ್ಷಕ್ಕೆ ಚಾಲನೆ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೊರವಲಯದ ಶ್ರೀ ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ. ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಹಾಗೂ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 2023-24ನೇ ಸಾಲಿನ 163 ವಿದ್ಯಾರ್ಥಿಗಳಿಂದ ಆರಂಭವಾದ ಸಂಸ್ಥೆ ಇದೀಗ 300ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ. 4 ಅಂಗ ಸಂಸ್ಥೆ ಹೊಂದಿದ್ದು ಈ ವರ್ಷದಿಂದ ಪಿಯುಸಿ ಕಾಲೇಜು, ರಾಜಶೇಖರಯ್ಯ ನ್ಯಾಚುರೋಥೆರಪಿ, ಯೋಗಿಗ ಸೈನ್ಸ್ ಕಾಲೇಜು, ಶೈಕ್ಷಣಿಕವಾಗಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜು ನಮ್ಮ ಮುಂದಿನ ಗುರಿಯಾಗಿದೆ. ಸಿಬಿಸಿಇ ಪಠ್ಯಕ್ರಮ ಬೋಧನೆ ಮಕ್ಕಳಲ್ಲಿ ಸೃಜನಾತ್ಮಕತೆ ಹೆಚ್ಚಿಸುತ್ತದೆ ಎಂದು ಮುಖ್ಯಸ್ಥ ರಾಜಶೇಖರಯ್ಯ ತಿಳಿಸಿದರು. ಈಗ ನಮ್ಮ ಇವ್ರು ಹೇಳ್ದಂಗೆ ಹಣ ಆಸ್ತಿ ಏನು ಕೊಡದೆ ಹೋದ್ರು ಏನು ಕೊಡ್ತೀರಾ ಅಂದರೆ, ನಮ್ಮ ಡೇವಿಡ್ ಸರ್ ಇವ್ರು ಹೇಳ್ದಂಗೆ ವಿದ್ಯೆ ಕೊಟ್ಟರೆ ಸಾಕು. ಆ ವಿದ್ಯೆಯನ್ನು ಕೊಡಲೇಬೇಕು ಅಂತ ನಾವು ಅಂದ್ಕೊಂಡು ನಮ್ಮ ಸಂಸ್ಥೆಯಿಂದ ನನ್ನ ಎಫೆಕ್ಟ್ ಹಾಕಿ, ಇದು ಯಾಕೆ ನಾನು ವಿದ್ಯಾಸಂಸ್ಥೆ ಮಾಡ್ತೀವಿ ಅಂದರೆ, ಅದು ನಮ್ಮ ಹುಡುಗರಿಗೆ ಅಂದರೆ ಮಕ್ಕಳಿಗೆ ಈಗ ಏನು ಬೇಕಾದ್ರೂ ಮಾಡ್ಬೋದು. ವಿದ್ಯೆ ಅನ್ನೋದು ಭಾಳ ಮುಖ್ಯವಾಗಿ ನಮ್ಮ ಎಲ್ಲ ಸಂಸ್ಥೆಯ ಪ್ರಿನ್ಸಿಪಾಲ್ಗಳು, ನಮ್ಮ ಎಲ್ಲ ಸ್ಟಾಫ್ಗಳು ಸಂಪೂರ್ಣವಾಗಿ ದುಡಿದು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಅವ್ರ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು. ಈ ಸಂದರ್ಭದಲ್ಲಿ ಸಂಸ್ಥೆಯ ಟ್ರಸ್ಟಿಗಳಾದ ಗೌರಮ್ಮ, ಪುಷ್ಪಲತಾ, ರಾಜಶೇಖರಯ್ಯ, ಐಶ್ವರ್ಯ, ಚೇತನ್ ಕುಮಾರ್, ಚಿಕಿತ್ಸಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸಂಕನಗೌಡ ಪಾಟೀಲ್, ಕಾಲೇಜು ಪ್ರಾಂಶುಪಾಲ ಡೇವಿಡ್, ಉಪ ಪ್ರಾಂಶುಪಾಲೆ ಸಲೋಚನಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಮ್ ಪ್ರಸಾದ್, ಕೆಆರ್ಇ ನ್ಯೂಸ್ ಟಿವಿ, ನೆಲಮಂಗಲ. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಖಾಸಗಿ ಶಾಲೆಯಲ್ಲಿ ಸಂಗ್ರಹಿಸುತ್ತಿರುವ ಇತಿಮಿತಿ ಇಲ್ಲದ ಶುಲ್ಕ ನೀತಿಗೆ ಕಡಿವಾಣ ಹಾಕಿ ನಿಯಂತ್ರಣ ಪ್ರಾಧಿಕಾರ ರಚಿಸಿ ಆ ಪ್ರಾಧಿಕಾರದಲ್ಲಿ ಪೋಷಕರು, ಶಿಕ್ಷಣ ತಜ್ಞರನ್ನ ಸೇರಿಸಿ ಎಂದು ಹೇಳಿದೆ. ಈ ಆದೇಶವನ್ನ ದೆಹಲಿ ಸರ್ಕಾರ ಬಿಟ್ರೆ ಬೇರೆ ಯಾವ ರಾಜ್ಯ ಸರ್ಕಾರಗಳ ಇದನ್ನ ಜಾರಿ ಮಾಡಿಲ್ಲ ಎಂದು ಆಮ್ ಆದ್ಮಿ ಪಕ್ಷದ ಮುಖಂಡರು ಆರೋಪಿಸಿದರು. ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಆಧಾರದ ಮೇಲೆ ಶಾಲಾ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ರಚನೆ ಮಾಡಿ ಇತಿಮಿತಿ ಇಲ್ಲದೆ ಹೆಚ್ಚಿಸುತ್ತಿರುವ ಡೊನೇಷನ್ ಹಾವಳಿ ನಿಲ್ಲಿಸಿ ಎಂದು ಆಮ್ ಆದ್ಮಿ ಪಕ್ಷದ ಮುಖಂಡರು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದ ಅವರು 2022ರಲ್ಲಿ ಖಾಸಗಿ ಶಾಲೆಗಳು ವಿಧಿಸುವ ಶುಲ್ಕವನ್ನು ನಿಯಂತ್ರಿಸಲು ಮತ್ತು ನಿಯಂತ್ರಿಸಲು ಮೀಸಲಾದ ನಿಯಂತ್ರಣ ಪ್ರಾಧಿಕಾರವನ್ನು ಸ್ಥಾಪಿಸಲು ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ತೀರ್ಪಿನ ನಂತರ ಈ ನಿಯಂತ್ರಕ ಸಂಸ್ಥೆಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರಗಳಿಗೆ 6 ತಿಂಗಳ ಕಾಲಾವಧಿಯನ್ನ ನೀಡಿತ್ತು. ಕೋರ್ಟ್ ಆದೇಶದಂತೆ ದೆಹಲಿ ರಾಜ್ಯದಲ್ಲಿ ಶುಲ್ಕವನ್ನು ನಿಯಂತ್ರಿಸುವ ಪ್ರಾಧಿಕಾರ ರಚನೆ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಜ್ಯಗಳಲ್ಲೂ ಜಾರಿ ಮಾಡಿಲ್ಲ. ರಾಜ್ಯ ಸರ್ಕಾರ ಕೂಡಲೇ ಪ್ರಾಧಿಕಾರ ರಚನೆ ಮಾಡಿ ಬಡವರ, ಮಧ್ಯಮ ವರ್ಗದ ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಬರಲು ಅವಕಾಶ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಎಎಪಿ ಪಕ್ಷದಿಂದ ಆಂದೋಲನ ಪ್ರಾರಂಭಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಮಾಡಿತ್ತು. ಈ ನಿರ್ದೇಶನ ಏನು ಅಂದರೆ, ಶಾಲಾ ಶುಲ್ಕ ನಿಯಂತ್ರಣ ಪ್ರಾಧಿಕಾರ ರಚನೆಗೆ ಕೆಲವು ಪ್ರಮುಖ ಅಂಶಗಳನ್ನು ಆಯಾ ಸರ್ಕಾರಕ್ಕೆ ಮಾಡುವಂತಹ ಅಧಿಕಾರ ಕೊಟ್ಟಿತ್ತು. ಆದರೆ ದೆಹಲಿ ಸರ್ಕಾರ ಬಿಟ್ಟು ಈ ದೇಶದಲ್ಲಿ ಯಾವುದೇ ಒಂದು ಸರ್ಕಾರ ಈ ಪ್ರಾಧಿಕಾರ ಅಂದರೆ ಶುಲ್ಕ ನಿಯಂತ್ರಣ ಪ್ರಾಧಿಕಾರನ ರಚನೆ ಮಾಡಲಿಲ್ಲ. ಸೊ ಹಾಗಾಗಿ ನಾವು ಇವತ್ತಿನ ದಿವಸ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ಜಿಲ್ಲಾ ಘಟಕದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡೋದೊಂದೇ, ಈ ಕೂಡಲೇ ಈ ಶೈಕ್ಷಣಿಕ ವರ್ಷ ಏನು ಸ್ಟಾರ್ಟ್ ಆಗಿದೆ ಈಗಾಗಲೇ, ಈ ಶುಲ್ಕ ನಿಯಂತ್ರಣ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತ ನಮ್ಮಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕವಿ ಲಕ್ಕೂರು ಆನಂದ್ ಅವರ ಅಕಾಲಿಕ ನಿಧನ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂವಿ ಹನುಮಂತಯ್ಯ ಹೇಳಿದರು. ಮಾಲೂರು ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ನಡೆದ ಲಕ್ಕೂರು ಆನಂದ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಎಂವಿ ಹನುಮಂತಯ್ಯ ಭಾಗವಹಿಸಿ ಮಾತನಾಡಿ, ಕೋಲಾರ ಜಿಲ್ಲಾ ಸಾಹಿತಿಗಳ ಬಳಗದಲ್ಲಿ ಅಗ್ರಗಣ್ಯ ಸ್ಥಾನ ಹೊಂದಿದ್ದ ಆನಂದ್ ಅವರು ಸದಾ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆಯೇ ಚಿಂತಿಸುತ್ತಿದ್ದರು. ಕಾವ್ಯ ಕುಮ್ಮಟ್ಟುಗಳ ಆಯೋಜನೆ ಮಾಡುವಲ್ಲಿ ಆಸಕ್ತಿ ಹೊಂದಿದ್ದರು. ಅನುವಾದ ಕೃತಿಗಳನ್ನು ಇವರು ಅನುವಾದಿಸುತ್ತಿದ್ದ ರೀತಿ ಯಾರಾದರೂ ಮನಸೋಲುವಂಥದ್ದು. ಇಂತಹ ವ್ಯಕ್ತಿ ಸಾಧಿಸಬೇಕಾದ್ದು ಬಹಳಷ್ಟು ಇತ್ತಾದರೂ ವಿಧಿಯ ಆಟ ಅವರನ್ನು ಬಾರದ ಲೋಕಕ್ಕೆ ತೆರಳುವಂತೆ ಮಾಡಿದೆ ಎಂದರು. ಅವರೊಬ್ಬ ಉದ್ಯೋನ್ಮುಖ ಬರಹಗಾರರು, ಅವ್ರಿಗೆ ಭವಿಷ್ಯ ಭಾಳ ಚೆನ್ನಾಗಿ ರೂಪಿಸುವಾಗಿದೆ. ಯಾಕೋ ಏನೋ ಅವರ ಈ ಅಕಾಲಿಕ ಮರಣ
ನಿಜವಾಗ್ಲೂ ಅವರ ಸಂಸಾರಕ್ಕೆ ಅಲ್ಲದೆ ಅವರ ಮಿತ್ರವರ್ಗಗಳು ಕೂಡ ಭಾಳ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ. ಈ ಸಂದರ್ಭದಲ್ಲಿ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಜಮುಚಂದ್ರ, ಕವಿಗಳಾದ ಕೆಮುನಿ ಕೃಷ್ಣಪ್ಪ, ದೊಡ್ಡಕಲ್ಲಹಳ್ಳಿ ನಾರಾಯಣಪ್ಪ, ವಿಕ್ರಮ್ ಶ್ರೀನಿವಾಸ್, ಕೆ ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. Since 20 years, exemplary results. Every year 50 to 20 students selected. Now start coaching for ICSC, CBSE, PUC, NEET, JEE. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೇ? ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಉಚಿತ ಬೇಸಿಗೆ ಶಿಬಿರಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮಕ್ಕಳು ಉತ್ತಮ ತರಬೇತಿಗಳನ್ನು ಪಡೆದು ಮಾನಸಿಕ ಮತ್ತು ದೈಹಿಕವಾಗಿ ಸದೃಢರಾಗುತ್ತಾರೆಂದು ವೈಪಿ ಅಕಾಡೆಮಿ ಮುಖ್ಯಸ್ಥ ಯಶವಂತ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ರಸ್ತೆಯಲ್ಲಿರುವ ವೈಪಿ ಅಕಾಡೆಮಿ ಕಚೇರಿಯಲ್ಲಿ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ತರಬೇತಿ ಪಡೆದ ಶಾಲಾ ಮಕ್ಕಳಿಗೆ ಬೇಸಿಗೆ ಶಿಬಿರ ತರಬೇತಿ ಪ್ರಮಾಣ ಪತ್ರ ವಿತರಣೆ ಮಾಡಿದ್ರು. ಇಂತಹ ರಜಾ ಶಿಬಿರ ಮಕ್ಕಳಿಗೆ ಉತ್ತಮ ಎಂಬ ಪ್ರಶ್ನೆಯಂತೂ ಎಲ್ಲ ಪೋಷಕರಿಗೂ ಇದ್ದೇ ಇರುತ್ತದೆ. ಕಲೆ, ನೃತ್ಯ, ನಾಟಕ, ಚಿತ್ರಕಲೆ ಸೇರಿ ವಿವಿಧ ತರಬೇತಿಗಳನ್ನು ಸಂಪೂರ್ಣ ಉಚಿತವಾಗಿ ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಬೇಸಿಗೆ ಶಿಬಿರದ ತರಬೇತಿದಾರರಾದ ಗಣಿಕುಮಾರ್, ದಿವಾಕರ್, ವಿಕ್ರಮ್ ರಾಥೋಡ್, ರಾಜೇಶ್, ಸುಬ್ಬರಾಮ ಸೇರಿದಂತೆ ನೂರಾರು ಶಾಲಾ ಮಕ್ಕಳು ಹಾಜರಿದ್ದರು. ಬುಡ್ಡಿ ದೀಪ ಟ್ರಸ್ಟ್ ವತಿಯಿಂದ ಕೋಲಾರ ರಂಗಮಂದಿರದ ಶ್ರೀರಾಮ್ ರೆಡ್ಡಿ ವೇದಿಕೆಯಲ್ಲಿ ನಡೆದ ನೆಲಗಮಲು ಮಕ್ಕಳ ನಾಟಕ ಪ್ರದರ್ಶನವು ಸಮಾರೋಪಗೊಂಡಿತ್ತು. ಕೋಟಿಗಾನಹಳ್ಳಿ ರಾಮಯ್ಯ ರಚನೆಯ ಚಿಕ್ಕಮಾರಿ ಮತ್ತು ದೊಡ್ಡಮಾರಿ ಶ್ರೀರಂಗಪಟ್ಟಣ ಹಾಗೂ ಖುಷ್ ಖುಷ್ ದಿಲ್ ಖುಷ್ ನಾಟಕ ಪ್ರದರ್ಶನ ಕೆಇಬಿ ನೌಕರರ ಮಕ್ಕಳಿಂದ ನಡೆಯಿತು. ಇದೇ ಸಂದರ್ಭದಲ್ಲಿ ಗಾಯಕಿ ಪಲ್ಲವಿ ಅವರು ದಾರಾಬೇಂದ್ರೆ ರಚನೆ ಮಾಡಿರುವ ವಚನ ಸಾಲುಗಳನ್ನು ಹಾಡುವ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದರು. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಮಾತನಾಡಿ, ಮಕ್ಕಳ ನಾಟಕಗಳನ್ನು ನೋಡುತ್ತಿದ್ರೆ ಬಾಲ್ಯದ ನೆನಪಾಗ್ತಿದೆ. ನಾನು ಸಹ ಇದೇ ವೇದಿಕೆಯಲ್ಲಿ ಜೆಎಚ್ ಪಟೇಲ್ ಅವರಿಂದ ಬಹುಮಾನ ಪಡೆದುಕೊಂಡಿದ್ದೇನೆ ಎಂದು ಮೆಲುಕು ಹಾಕಿದರು. ಈ ವೇಳೆ ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯ, ಬುಡ್ಡಿ ದೀಪ ಟ್ರಸ್ಟ್ ದಿವ್ಯಾ, ಮುಖಂಡರಾದ ಸಿಎಂಆರ್ ಶ್ರೀನಾಥ್, ಪಲ್ಲವಿ ಮಣಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಂತಿಯುತ ಪ್ರತಿಭಟನೆ ಸ್ವರೂಪ ಬದಲಿಸಿಕೊಂಡ ರೈತರು, ಜೆಸಿಬಿ ಯಂತ್ರ ಬಳಸಿ ಕೆನಾಲ್ ಮುಚ್ಚಿ ಪ್ರತಿಭಟನೆ. ಆಗ್ನೇಯ ಶಿಕ್ಷಕರ ಚುನಾವಣಾ ಸಭೆ, ಕಾಂಗ್ರೆಸ್ ಪಕ್ಷದ ಒಳಜಗಳ ಸ್ಫೋಟ, ಅಲ್ಪಸಂಖ್ಯಾತ ಮುಖಂಡರನ್ನ ಕಡೆಗಣಿಸುವ ಕಾರ್ಯ ಸರಿಯಲ್ಲ ಎಂದು ಆಕ್ರೋಶ.
ಮುಂಗಾರು ಆರಂಭ, ಚುರುಕುಗೊಂಡ ಕೃಷಿ ಚಟುವಟಿಕೆ, ಗಂಟೆಗಟ್ಟಲೆ ಕಾದ್ರೂ ಕೈಗೆ ಸಿಗದ ಕೃಷಿ ಇಲಾಖೆ ಸಿಬ್ಬಂದಿ. ಆಧುನಿಕ ಶಿಕ್ಷಣ ಮಕ್ಕಳನ್ನು ಪೋಷಕರಿಂದ ದೂರವಿರುವಂತೆ ಏಕಾಂಗಿ ಮಾಡುತ್ತಿದ್ದು ಸಂಬಂಧಗಳಿಗೆ ಬೆಲೆ ಇಲ್ಲದಂತೆ ಮಾಡುತ್ತಿದೆ. ರಂಗಕರ್ಮಿ ಶ್ರೀನಿವಾಸ್ ಕಪ್ಪಣ್ಣ ಬೇಸರ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.